ನಮಸ್ಕಾರ. ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಮನೆಯ ಮಗಳು ಆಶಾ ಕಾರ್ಯಕರ್ತಿ ಗೌರಿ ಹೊಸ್ಮನ್ ಮಾಡೋ ನಮಸ್ಕಾರಗಳು. ಇವತ್ತಿನ ಉದ್ದೇಶ ಲಸಿಕಾ ಕಾರ್ಯಕ್ರಮ ಇದೆ, ಹೋಗಬೇಕು. ತಲೆಗೆ ಪೆಟ್ಟು ಬಡ್ದಿದೆ. ಫ್ಯಾನ್ ಇದೆಯಲ್ಲ, ಅದು ಫ್ಯಾನ್ ಬಡಿಸ್ಕೊಂಡ್ಬಿಟ್ಟಿದ್ದೀನಿ. 8 ಹೊಲಿಗೆ ಬಿದ್ದಾವ. 9 ದಿನ ಆಯ್ತು ಇವತ್ತಿಗೆ. ಮನೆಯಲ್ಲೇ ರೆಸ್ಟ್ ಮಾಡಿದೆ. ಬಟ್ ಇವತ್ತು ಲಸಿಕಾ ಕಾರ್ಯಕ್ರಮ ಇರುತ್ತೆ. ಮಕ್ಕಳಿಗೆಲ್ಲ ಇಂಜೆಕ್ಷನ್ ಮಾಡಿಸೋದು, ಗರ್ಭಿಣಿ ಸ್ತ್ರೀಯರಿಗೆ ಚೆಕಪ್ಪು, ಅವ್ರಿಗೆ ಇಂಜೆಕ್ಷನ್ ಮಾಡಿಸೋದು ಎಲ್ಲ ಇರುತ್ತೆ. ಹಾಗಾಗಿ ನಾನು ಇವತ್ತು ವರ್ಕ್ ಮಾಡ್ತಾಯಿದ್ದೀನಿ. ಇವತ್ತಿಗೆ 9 ದಿನ ಆಯಿತು. ಬಟ್ ಊರೆಲ್ಲ ಸುತ್ತಾಡಿಲ್ಲ. ಫೋನ್ ಮಾಡಿ ಹುಷಾರಿಲ್ದವ್ರಿಗೆ ಅವ್ರಿಗೆ ಇವ್ರಿಗೆ ಎಲ್ಲರಿಗೆ ಕಳಿಸ್ಕೊಟ್ಟಿದ್ದೀನಿ. ಹಾಸ್ಪಿಟ್ಲಿಗೆ ಹೋಗ್ರಿ, ನನಗೆ ಈ ಥರ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ದೀನಿ. ಬಟ್ ಇವತ್ತು ಡ್ಯೂಟಿ ಮಾಡಲೇಬೇಕು. 9 ದಿನ ಆಯಿತು. ಹಾಗಾಗಿ ಇವತ್ತು ಲಸಿಕೆ ಕಾರ್ಯಕ್ರಮಕ್ಕೆ ರೆಡಿ ಆಗ್ತಾಯಿದ್ದೀನಿ. ತುಂಬ ಪೆಟ್ಟು ಬಿದ್ದಿತ್ತು. ಸ್ವಲ್ಪ ಪರವಾಗಿಲ್ಲ, ಆರಾಮಾಗಿದ್ದೀನಿ. ನಿನ್ನೆನೇ ಕಾಲ್ ಮಾಡಿ ಹೇಳಿದ್ದೀನಿ. ಎಲ್ಲ ಮಕ್ಕಳದ್ದು ಬೆನಿಫಿಷರ್ ಅಂತ ಇರುತ್ತೆ. ಅಡ್ವಾನ್ಸ್ ನಾವು ಬೆನಿಫಿಷರ್ ರೆಡಿ ಮಾಡಬೇಕು. ಯಾವ್ಯಾವ ಮಕ್ಕಳಿಗೆ ಏನೇನು ಡೋಸ್ ಬರುತ್ತೆ ಅಂತೇಳಿ ಎಲ್ಲ ಲೈನ್ ಲಿಸ್ಟ್ ಮಾಡಿ ನಮ್ಮ ಸಿಸ್ಟರ್ದವ್ರಿಗೆ ಹೇಳಬೇಕು. ಅದೆಲ್ಲ ರೆಡಿ ಮಾಡಿ ಮತ್ತು ಅವರಿಗೆಲ್ಲ ಕಾಲ್ ಮಾಡಿ ಹೇಳಿದ್ದೀನಿ. ಕೆಲವೊಬ್ಬರಿಗೆ ಫೋನ್ ಹತ್ತಿಲ್ಲ. ಅಂಥವ್ರಿಗೆ ನಾನಿವಾಗ ಹೋಗಬೇಕು. ಅವ್ರ ಮನೆಗೆ ಹೋಗಿ ಕರ್ಕೊಂಬರ್ಬೇಕು. ಯಾಕಂದರೆ ನನ್ನಿಂದ ಆ ಮಗುಗೆ ಲಸಿಕೆ ವಂಚಿತವಾಗಬಾರ್ದು. ನಾನು ಆ ಮನೆಗೆ ಹೋಗಿ ಆ ಮಗುನ ಕರ್ಕೊಂಬಂದು ಲಸಿಕೆ ಕೊಡಿಸ್ಬೇಕು. ಒಂದು ಲಸಿಕೆಯಿಂದ ಎಷ್ಟು ಕಾಯಿಲೆಗಳನ್ನು ತಡೆಗಟ್ಟುತ್ತಲ್ಲ. ಹಾಗಾಗಿ ನನಗೆ ಹುಷಾರಿಲ್ಲ ಅಂತ ನಾನು ಕೊಡೋಕ್ಕಾಗಲ್ಲ. ಬಟ್ ಪರವಾಗಿಲ್ಲ, ಇವಾಗ ಆರಾಮಾಗಿದ್ದೀನಿ. ಆದರೆ ಆ ಮನೆಗೆ ಹೋಗಿ ಆ ಮಗುನ ಕರ್ಕೊಂಬಂದು ಲಸಿಕೆ ಕೊಡಿಸೋ ಜವಾಬ್ದಾರಿ ನಂದಿರುತ್ತೆ. ಅದನ್ನು ನಾನು ಮಾಡ್ತಾಯಿದ್ದೀನಿ. ಊರೆಲ್ಲ ಸುತ್ತಾಡಿಲ್ಲ, ಬಟ್ ಇವತ್ತು ಊರೆಲ್ಲ ಸುತ್ತಾಡ್ತಾಯಿದ್ದೀನಿ. ತುಂಬ ಜನರು ಕೇಳ್ತಿದ್ದಾರೆ, ಬಟ್ ಫೋನ್ ಮಾಡಿ ವಿಚಾರಿಸಿದ್ದಾರೆ. ನೋಡಿಲ್ಲ ಯಾರು ಗ್ರಾಮದಲ್ಲಿ ಕೆಲವು ಜನ. ಇವಾಗ ಊರಾಗೆಲ್ಲ ಸುತ್ತಾಡೋಕೆ ಹೋಗ್ಬಿಟ್ರೆ ಏನಾಯಿತು ಏನು ಮಾಡ್ಕೊಂಡಿದ್ದೀಯ ಹಳ್ಳಿಯಲ್ಲಿ ತುಂಬ ಜನ ಕೇಳ್ತಾರೆ. ಏನು ಮಾಡ್ಕೊಂಡೆ ಕೂತಿ, ಏನು ಮಾಡ್ಕೊಂಡಿದ್ದೆ ದೆವ್ವ ಏನೋ ಈ ಥರ ಎಲ್ಲ ಕೇಳ್ತಾರೆ. ಅವ್ರಿಗೆ ಕೊಡೋದು ಒಂದೇ ಉತ್ತರ, ಫ್ಯಾನ್ ಬಡ್ದಿದೆ. ಓಕೆ, ಇವಾಗ ಆರಾಮಾಗಿದ್ದೀನಿ ಅಂತ ಹೇಳೋದು. ಓಕೆ, ಬನ್ನಿ, ಇವಾಗ ರೆಡಿ ಆಗ್ತಾಯಿದ್ದೀನಿ ಲಸಿಕೆ ಕಾರ್ಯಕ್ರಮಕ್ಕೆ. ಇವಾಗೇನು ಸಿಸ್ಟರ್ ಇಷ್ಟರಲ್ಲೇ ಬರುತ್ತಾರೆ. ಬಾಯ್, ನಮಸ್ಕಾರ.